ನಮಸ್ಕಾರ ಸ್ನೇಹಿತರೆ, ಕಳೆದ ಒಂದು 2 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಬಹಳಷ್ಟು ಹರಿದಾಡ್ತಾ ಇದೆ. ನೀವು ಕೂಡ ಇದನ್ನ ಗಮನಿಸಿರ್ತೀರಾ ಅಂತ ತಿಳ್ಕೊಂಡಿರ್ತೇನೆ. ಇದ್ರ ಬಗ್ಗೆ ಮಾತಾಡ್ಬೇಕಾ ಮಾತಾಡಬಾರ್ದಾ ಅನ್ನೋ ಒಂದು ರೀತಿಯಾದಂತಹ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ನಾನಿದ್ದಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿ ಆಗಿದ್ದು ಹೌದಾ ಸುಳ್ಳ ಯಾವ್ದಾದ್ರು ಒಂದು ಕನ್ಫರ್ಮೇಶನ್ ನಮ್ಗೆ ಬೇಕಾಗ್ತದೆ. ಸುಮ್ಮನೆ ಮಾತಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಬಹಳಷ್ಟು ರಿಸರ್ಚ್ ಅನ್ನ ಮಾಡಿದೆ. ಅದೇ ರೀತಿಯಲ್ಲಿ ಕೆಲವೊಂದು ಮೂಲಗಳಿಂದ ತಿಳಿದು ಬಂದಿದೆ ಏನು ಅಂತ ಹೇಳಿದ್ರೆ, ಹೌದು ಈ ರೀತಿಯಾದಂತಹ ಒಂದು ಪ್ರಯತ್ನ ನಡೆದಿತ್ತು. ಈ ಪ್ರಯತ್ನವನ್ನ ಈಗ ನಿಷ್ಫಲಗೊಳಿಸಲಾಗಿದೆ. ಈ ರೀತಿಯಾದಂತಹ ಕನ್ಫರ್ಮ್ ನ್ಯೂಸ್ ಈಗ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ಲಿಕ್ಕೆ ಕೂತ್ಕೊಂಡಿದ್ದೇನೆ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿರ್ತದೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ತಿಳ್ಕೊಂಡು. ಅದು ಬೇರೆ ಏನೂ ಅಲ್ಲ, ನರೇಂದ್ರ ಮೋದಿ ಅವರು ಇತ್ತೀಚೆಗೆ SCO ಮೀಟಿಂಗ್ಗೆ ಚೀನಾಕ್ಕೆ ಹೋದ ಸಂದರ್ಭದಲ್ಲಿ ಅವರ ಹತ್ಯೆಗೆ ಒಂದು ಬಹುದೊಡ್ಡ ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನವನ್ನ KGB ಮತ್ತು ರಾ ಸೇರ್ಕೊಂಡು ನಿಷ್ಫಲಗೊಳಿಸಿತು. ಈ ರೀತಿಯಾದಂತಹ ಸುದ್ದಿ ಈಗ ಬರ್ತಾ ಇರುವಂತಹದ್ದು. ಈ ರೀತಿಯಾಗಿ ನಡೆದಿದೆ ಅನ್ನೋದ್ರ ಸೂಚನೆಯನ್ನು ಕೊಡ್ತಾ ಇರೋದು ಕೂಡ ನರೇಂದ್ರ ಮೋದಿ ಅವರೇ. ನಿಮ್ಗೆ ಗೊತ್ತಿರಬಹುದು, ಅವರು ಆಗಸ್ಟ್ 30ನೇ ತಾರೀಕಿಗೆ ಜಪಾನ್ನಿಂದ ಚೀನಾಕ್ಕೆ ಹೋದ್ರು. ಚೀನಾದಲ್ಲಿ 31 ಮತ್ತೆ 1ನೇ ತಾರೀಕು SCO ಸಮಿಟ್ ನಲ್ಲಿ ಭಾಗವಹಿಸಿದ್ರು. ಆನಂತರ 1ನೇ ತಾರೀಕು ನೈಟ್ ಅವರು ಭಾರತಕ್ಕೆ ವಾಪಸ್ ಬಂದವರು ಸೆಪ್ಟೆಂಬರ್ 2ನೇ ತಾರೀಕು ಒಂದು ಸೆಮಿಕಾನ್ ಸಮಿಟ್ ಅಂತ ಕೊಂಡಿತ್ತು. ಅದರಲ್ಲಿ ಅವ್ರು ಭಾಗವಹಿಸಿ ಮಾತಾಡ್ತಾ ಇದ್ರು. ಅವ್ರಿಗೆ ಭಾಷಣದಲ್ಲಿ ಮಾತಾಡ್ತಾ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾನು ಈಗಷ್ಟೇ ಚೀನಾ ಪ್ರವಾಸಕ್ಕೆ ಹೋಗಿದ್ದೆ, ಚೀನಾ ಪ್ರವಾಸವನ್ನು ಮುಗಿಸ್ಕೊಂಡು ನಿನ್ನೆ ರಾತ್ರಿ ಅಷ್ಟೇ ಬಂದಿದ್ದೆ ಅಂತೇಳಿ ಹೇಳಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಚಪ್ಪಾಳೆಯನ್ನ ತಟ್ಟಿದ್ರು. ಚಪ್ಪಾಳೆ ತಟ್ಟಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಒಂದು ಪ್ರಶ್ನೆಯನ್ನ ಮಾಡಿದ್ರು. ನೀವು ಚಪ್ಪಾಳೆಯನ್ನ ಯಾಕೆ ತಟ್ತಾ ಇದ್ದೀರಾ? ನಾನ್ ಚೀನಾಕ್ಕೆ ಹೋಗಿದ್ದಕ್ಕಾಗಿ ಅಥವಾ ಚೀನಾದಿಂದ ವಾಪಸ್ ಭಾರತಕ್ಕೆ ಬಂದಿದ್ದಕ್ಕಾಗಿಯಾ? ಈ ರೀತಿಯಾದಂತಹ ಪ್ರಶ್ನೆಯನ್ನ ಇಟ್ರು. ಅಂದ್ರೆ ನರೇಂದ್ರ ಮೋದಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಇದೆ. ಈ ರೀತಿಯಾಗಿ ಈಗ ಎಲ್ಲರೂ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಸರಿಯಾಗಿ ಆ ಸಂದರ್ಭದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು ಇದೆಲ್ಲದನ್ನು ಜೋಡಿಸಿ ನೀವು ನೋಡೋದಾದ್ರೆ ಖಂಡಿತವಾಗಿ ಏನೋ ಒಂದು ಪ್ರಯತ್ನ ಅಲ್ಲಿ ನಡೆದಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೇನೆ. ಸ್ನೇಹಿತರೆ, ಸದ್ಯಕ್ಕೆ ಅಮೆರಿಕ ಮತ್ತು ಭಾರತದ ನಡುವೆ ಇರುವಂತಹ ಪರಿಸ್ಥಿತಿ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಮೆರಿಕ ಏನಾದ್ರೂ ಮಾಡಿ ಭಾರತವನ್ನು ಬಗ್ಗಿಸಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಲೇಬೇಕು. ಅವ್ರು ಎಲ್ಲಿ ಸೈನ್ ಮಾಡೋ ಅಂತ ಹೇಳ್ತಾರೋ ಅಲ್ಲಿ ಸೈನ್ ಮಾಡಿ ಬರ್ಬೇಕು. ಈ ರೀತಿಯಾದಂತಹ ಮನೋಭಾವನೆಯನ್ನು ಇಟ್ಕೊಂಡು ಭಾರತವನ್ನ ಟ್ರೇಡ್ ಡೀಲ್ಗೆ ಸೈನ್ ಮಾಡಿ ಅಂತ ಹೇಳಿ ಬಹಳಷ್ಟು ಒತ್ತಡವನ್ನ ಹೇರ್ತಾ ಇದೆ. ಈಗಾಗಲೇ ಟ್ಯಾರಿಫ್ ಅನ್ನ ಕೂಡ ಹಾಕಿದ್ದಾರೆ. ಆದ್ರೆ ಭಾರತ ನಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿ ನಾವು ಖಂಡಿತವಾಗಿ ಯಾವುದೇ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಖಂಡಿತವಾಗಿ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾತುಕತೆಗಳು ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ಸ್ವಲ್ಪ ಹತ್ರ ಬರ್ತಾ ಇದ್ದಾವೆ. ನಿಮ್ಗೆ ಗೊತ್ತಿದೆ ಭಾರತ ಮತ್ತು ಚೀನಾ ಅಂದ್ರೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತೇಳಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ಬಹಳಷ್ಟು ಹತ್ರ ಬರ್ತಾ ಇದ್ದಾವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗಡಿ ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸಿಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನ ಮಾಡಿ ಆ ಕಮಿಟಿ ರಿಪೋರ್ಟ್ ಏನ್ ಕೊಡ್ತದೋ ಅದ್ರ ಮೇಲೆ ನಾವು ಒಂದು ನಿರ್ಧಾರವನ್ನು ತಗೊಂಡು ಈ ಸಮಸ್ಯೆಯನ್ನ ಪರ್ಮನೆಂಟ್ ಆಗಿ ಬಗೆಹರಿಸಿಕೊಳ್ಳೋಣ. ಈ ರೀತಿಯಾಗಿ ಕೂಡ ಈಗ ಚೀನಾ ಮಾತಾಡ್ಲಿ ಶುರು ಮಾಡಿದೆ. ಅಂದ್ರೆ ಚೀನಾಕ್ಕೂ ಕೂಡ ಭಾರತದೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕು. ಆ ಮುಖಾಂತರ ಏಷ್ಯಾದಲ್ಲಿ ನಾವಿಬ್ರು ಸೇರ್ಕೊಂಡು ಪಾರುಪತ್ಯವನ್ನ ನಡೆಸಬೇಕು. ಈ ರೀತಿಯಾಗಿ ಯೋಜನೆಯನ್ನ ಚೀನಾ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಈ SCO ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ಲಿಕ್ಕಾಗಿ ನರೇಂದ್ರ ಮೋದಿ ಅವರು ಚೀನಾಕ್ಕೆ ಹೊರಟ್ರು. ಯಾವಾಗ ಚೀನಾಕ್ಕೆ ನರೇಂದ್ರ ಮೋದಿ ಅವರು ಹೊರಟ್ರು ಆಗ ಅಮೆರಿಕದ ಕಣ್ಣು ಸ್ವಲ್ಪ ಕೆಂಪಾಯ್ತು. ಕಾರಣ ಏನು ಅಂತ ಹೇಳಿದ್ರೆ, ಈ SCO ಮೀಟಿಂಗ್ಗೆ ರಷ್ಯಾದ ಅಧ್ಯಕ್ಷರಾದಂತಹ ಪುಟಿನ್ ಅವರು ಕೂಡ ಬರ್ತಾ ಇದ್ರು. ಈ SCO ಮೀಟಿಂಗ್ ಸಂದರ್ಭದಲ್ಲೇ ಭಾರತದ ಪ್ರಧಾನಿ ಮತ್ತೆ ಪುಟಿನ್ ಜೊತೆಗೆ ಒಂದು ಬಯಲಾಟ್ರಲ್ ಮೀಟಿಂಗ್ ಕೂಡ ಫಿಕ್ಸ್ ಆಗಿತ್ತು. ಹಾಗಾಗಿ ಅಮೆರಿಕಕ್ಕೆ ಒಂದು ರೀತಿಯಾದಂತಹ ಕಸಿವಿಸಿ ಪ್ರಾರಂಭ ಆಯ್ತು. ಇದೇ ಸಂದರ್ಭದಲ್ಲಿ ಅಮೆರಿಕ ಏನೋ ಒಂದು ಪ್ಲಾನ್ ಮಾಡ್ತು ಅಂತಕೊಂಡು ಹೇಳ್ತಾ ಇದ್ದಾರೆ. ಚೀನಾದ ಟಿಯಂಜಿನ್ ನಲ್ಲಿ ನಡೀತಾ ಇದ್ದಂತಹ SCO ಮೀಟಿಂಗ್ ಸಂದರ್ಭದಲ್ಲಿ ಒಂದು ವಿಲಕ್ಷಣ ಘಟನೆ ಕೂಡ ನಡೀತು. ಅದೇನು ಅಂತ ಹೇಳಿದ್ರೆ, ಸೆಪ್ಟೆಂಬರ್ 1ನೇ ತಾರೀಕು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪುಟಿನ್ ಅವರ ನಡುವೆ ಒಂದು ಬಯಲಾಟ್ರಲ್ ಮೀಟಿಂಗ್ ಇತ್ತು. ಬಯಲಾಟ್ರಲ್ ಮೀಟಿಂಗ್ ಇನ್ನೊಂದು ಸ್ಥಳದಲ್ಲಿ ಫಿಕ್ಸ್ ಆಗಿತ್ತು. ಅಂದ್ರೆ ಈ SCO ಸಮಿಟ್ ಮೀಟಿಂಗ್ ಏನ್ ನಡೀತಿದೆ ಆ ಸ್ಥಳದಲ್ಲ, ಅದಕ್ಕೆ ಬದಲಾಗಿ ಇನ್ನೊಂದು ಕಡೆಯಲ್ಲಿ ಫಿಕ್ಸ್ ಆಗಿತ್ತು. ಹಾಗಾಗಿ ನರೇಂದ್ರ ಮೋದಿ ಮತ್ತೆ ಪುಟಿನ್ ಅವರು ಇಬ್ರು ಕೂಡ ಆ ಸ್ಥಳವನ್ನ ತಲುಪಬೇಕಾಗಿತ್ತು. ಈ ಸಂದರ್ಭದಲ್ಲಿ ಪುಟಿನ್ ಅವರು ಮೊದಲು ಕೆಳಗಡೆ ಬಂದು ಅವ್ರ ಕಾರ್ನಲ್ಲಿ ಕೂತ್ಕೊಂಡಿದ್ರು. ಆದ್ರೆ ಅವರು ಅಲ್ಲಿಂದ ತಕ್ಷಣ ಹೊರಡ್ಲಿಲ್ಲ. ಅದಕ್ಕೆ ಬದಲಾಗಿ ನರೇಂದ್ರ ಮೋದಿ ಅವ್ರನ್ನ ತಮ್ಮ ಜೊತೆಗೆ ಪ್ರಯಾಣಿಸಿ ಅಂತ ಹೇಳಿ ವಿನಂತಿಸಿಕೊಂಡು ಅವರು ಬರುವವರೆಗೂ ಕೂಡ ಹೆಚ್ಚು ಕಡಿಮೆ ಒಂದು 10 ನಿಮಿಷದವರೆಗೆ ತಮ್ಮ ಕಾರ್ನಲ್ಲೇ ಕೂತ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಕಾಯ್ತಾ ಇದ್ರು. 10 ನಿಮಿಷ ಆದ್ಮೇಲೆ ನರೇಂದ್ರ ಮೋದಿ ಅವರು ಪುಟಿನ್ ಅವರ ಕಾರನ್ನ ಹತ್ತಿದ್ರು. ಸಾಮಾನ್ಯವಾಗಿ ಯಾವುದೇ ದೇಶದ ಪ್ರಧಾನಿ ಇರಬಹುದು, ಪ್ರೆಸಿಡೆಂಟ್ ಇರಬಹುದು, ಯಾರು ಕೂಡ ಇನ್ನೊಂದು ದೇಶದ ಪ್ರಧಾನಿ ಅಥವಾ ಪ್ರೆಸಿಡೆಂಟ್ ಜೊತೆಗೆ ಪ್ರಯಾಣ ಮಾಡೋದಿಲ್ಲ. ಬೇರೆ ಬೇರೆ ಕಾರಣಗಳಿರ್ತದೆ. ಹಾಗಾಗಿ ಆ ರೀತಿಯಾದಂತಹ ರಿಸ್ಕ್ ಅನ್ನ ಯಾರು ತಗೊಳ್ಳೋದಿಲ್ಲ. ಆದ್ರೆ ಇಲ್ಲಿ ನರೇಂದ್ರ ಮೋದಿ ಅವರು ತನ್ನ ಆತ್ಮೀಯ ಮಿತ್ರನಾದಂತಹ ಪುಟಿನ್ ಅವರ ಜೊತೆಗೆ ಕಾರ್ನಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಒಪ್ಕೊಂಡ್ರು. ಅದೇ ರೀತಿಯಲ್ಲಿ ಅವ್ರ ಕಾರ್ನಲ್ಲೂ ಕೂತ್ಕೊಂಡ್ರು. ಆದ್ರೆ ತಕ್ಷಣ ಅಲ್ಲಿಂದ ಅವರು ಹೊರಡ್ಲಿಲ್ಲ. ಅದಕ್ಕೆ ಬದಲಾಗಿ ಹೆಚ್ಚು ಕಡಿಮೆ 3/4 ಗಂಟೆ ಸಮಯ ಕಾರ್ ಒಳಗಡೆನೆ ಕೂತ್ಕೊಂಡು ಅವ್ರು ಮಾತಾಡ್ತಾ ಇದ್ರು. 3/4 ಗಂಟೆ ಆದ್ಮೇಲೆ ಅಲ್ಲಿಂದ ಅವರು ಬಯಲಾಟ್ರಲ್ ಮೀಟಿಂಗ್ ಫಿಕ್ಸ್ ಆಗಿರುವಂತಹ ಸ್ಥಳಕ್ಕೆ ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ರು.
ಆ ಸಂದರ್ಭದಲ್ಲಿ ಅವರು ಏನೆಲ್ಲ ಮಾತುಕತೆ ನಡೆಸಿದ್ರು ಯಾವುದು ಕೂಡ ಇಲ್ಲಿವರೆಗೆ ಡಿಸ್ಕ್ಲೋಸ್ ಆಗಿಲ್ಲ. ಆದ್ರೆ ಈಗ ಬರ್ತಿರೋಂಥ ಸುದ್ದಿ ಏನು ಅಂತ ಹೇಳಿದ್ರೆ, ಅದೇ ಸಂದರ್ಭದಲ್ಲಿ ಅಂದ್ರೆ ಈ 3/4 ಗಂಟೆ ಸಮಯ ಇತ್ತಲ್ಲ, ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಒಂದು ಪ್ರಯತ್ನ ನಡೀತಾ ಇತ್ತು. ಅದನ್ನ ತಪ್ಪಿಸ್ಲಿಕ್ಕಾಗಿ ಪುಟಿನ್ ಅವರು ನರೇಂದ್ರ ಮೋದಿ ಅವ್ರನ್ನ ತಮ್ಮ ಕಾರ್ನಲ್ಲಿ ಕೂರಿಸ್ಕೊಂಡು ಅವ್ರನ್ನ ರಕ್ಷಿಸಿದ್ರು, ಈ ರೀತಿಯಾಗಿ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚೀನಾದಲ್ಲೂ ಕೂಡ ಕೆಲವೊಂದು ಘಟನೆಗಳು ನಡೆದಿದೆ ಅಂತೆ, ಆದ್ರೆ ಅದು ಇಲ್ಲಿವರೆಗೂ ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ನಿಮ್ಗೆ ಗೊತ್ತಿದೆ, ಚೀನಾದಲ್ಲಿ ಸಾಮಾನ್ಯವಾಗಿ ಏನ್ ನಡೆದ್ರು ಕೂಡ ಅದು ಹೊರಗಡೆ ಬರಲ್ಲ. ಅದು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಚೀನಾ ಸರ್ಕಾರ ಅಧಿಕೃತವಾಗಿ ಅದಕ್ಕೆ ಪರ್ಮಿಷನ್ ಕೊಡಬೇಕು. ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿರುವಂತಹ ಒಂದು ವೆಸ್ಟ್ ಇನ್ ಅನ್ನುವ ಒಂದು ಹೋಟೆಲ್ ನಲ್ಲಿ ಒಂದು ಘಟನೆ ನಡೀತು. ಅದೇನು ಅಂತ ಹೇಳಿದ್ರೆ, ಅಮೆರಿಕದ ಮಿಲಿಟರಿಯಲ್ಲಿ ಒಂದು ಸ್ಪೆಷಲ್ ಆಪರೇಷನ್ ಫೋರ್ಸ್ ಅಥವಾ ಕಮಾಂಡ್ ಅಂತ ತಿಳ್ಕೊಂಡಿದೆ. ಈ ಕಮಾಂಡಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಢಾಕಾದ ವೆಸ್ಟ್ ಇನ್ ಅನ್ನುವ ಒಂದು ಹೋಟೆಲ್ ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದ. ಆತನ ಹೆಸರು ಟೆರೆನ್ಸ್ ಅರ್ವೆಲೆಟ್ ಜಾಕ್ಸನ್ ಅಂತ ತಿಳ್ಕೊಂಡು. ಈತ ಅತ್ಯಂತ ನಿಗೂಢವಾಗಿ ಮತ್ತು ಸಂಶಯಾಸ್ಪದವಾಗಿ ಅಲ್ಲಿ ಸಾವನ್ನಪ್ಪಿದ್ದ. ಆತ ಸತ್ತಿರುವಂತ ವಿಷಯ ಗೊತ್ತಾಗಿದ್ದು 31ನೇ ತಾರೀಕು ಮಧ್ಯಾಹ್ನದ ಸಂದರ್ಭದಲ್ಲಿ. ಅಲ್ಲಿವರೆಗೂ ಕೂಡ ಆತ ಸತ್ತಿರುವಂತ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಹೋಟೆಲ್ ಸಿಬ್ಬಂದಿಯವರಿಗೆ ಏನೋ ಒಂದು ಸ್ವಲ್ಪ ಡೌಟ್ ಬರ್ಲಿಕ್ಕೆ ಶುರುವಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಈತ ಹೋಟೆಲ್ ರೂಮ್ ನಿಂದಾನು ಹೊರಗಡೆ ಬಂದಿರಲಿಲ್ಲ. ಅದಲ್ಲದೆ ಬೆಳಿಗ್ಗೆಯಿಂದ ಯಾವುದೇ ರೀತಿಯಾದಂತಹ ಫುಡ್ ಏನನ್ನು ಕೂಡ ಈತ ಆರ್ಡರ್ ಮಾಡಿರಲಿಲ್ಲ. ಹಾಗಾಗಿ ಇವರಿಗೆ ಡೌಟ್ ಬಂದು ಮಾಸ್ಟರ್ ಕೀಯನ್ನು ಯೂಸ್ ಮಾಡಿ ಆ ರೂಮ್ ಅನ್ನು ಓಪನ್ ಮಾಡಿದಾಗ ಗೊತ್ತಾಗಿದ್ದು ಆತ ಸತ್ತು ಬಿದ್ದಿರುವಂತಹದ್ದು. ತಕ್ಷಣ ಅಮೆರಿಕದ ಎಂಬೆಸಿಗೆ ಈತನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಾಯ್ತು. ಆಗ ಅಮೆರಿಕದ ಎಂಬೆಸಿಯವರು ಯಾವುದೇ ಕಾರಣಕ್ಕೆ ಆತನ ಶವವನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಕೊಡ್ಬೇಡಿ, ಅದಕ್ಕೆ ಬದಲಾಗಿ ಆತನ ಹೆಣವನ್ನ ತಕ್ಷಣ ನಮ್ಮ ಎಂಬೆಸಿಗೆ ಹ್ಯಾಂಡ್ ಓವರ್ ಮಾಡಿ, ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಬಾಂಗ್ಲಾ ಪೊಲೀಸರು ಆತನ ಶವವನ್ನ ಅಮೆರಿಕದ ಎಂಬೆಸಿಗೆ ಕಳಿಸ್ಕೊಟ್ರು. ನಂತರ ಆತನ ಶವವನ್ನ ಅಮೆರಿಕಕ್ಕೆ ಸಾಗಿಸಲಾಯ್ತು. ಮೋಸ್ಟ್ಲಿ ಅಲ್ಲಿ ಹೋದ್ಮೇಲೆ ಆತನ ಶವದ ಪೋಸ್ಟ್ ಮಾರ್ಟಮ್ ನಡೆದಿರ್ಬೋದು. ಇಲ್ಲಿ ಈತ ಢಾಕಾಕ್ಕೆ ಯಾಕೆ ಬಂದ, ಢಾಕಾದಲ್ಲಿ ಈತ ಏನ್ ಕೆಲಸ ಮಾಡ್ತಾ ಇದ್ದ, ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ಈಗ ಹೊರಗಡೆ ಬರ್ತಾ ಇದೆ. ಅಮೆರಿಕದ ಆರ್ಮಿಯಲ್ಲಿರುವಂತಹ ಈ ಸ್ಪೆಷಲ್ ಆಪರೇಷನ್ಸ್ ಫೋರ್ಸ್ ಏನಿದೆ, ಇವರು ಸಾಮಾನ್ಯವಾಗಿ ಬೇಹುಗಾರಿಕೆ ಕೆಲಸವನ್ನ ಮಾಡ್ತಾರೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಯಾವ್ದಾದ್ರು ದೇಶದಲ್ಲಿ ಏನಾದ್ರೂ ಒಂದು ವಿಧ್ವಂಸಕ ಕೃತ್ಯ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ರಿಜಿಮ್ ಚೇಂಜ್ ಮಾಡೋದು ಅಥವಾ ಯಾವುದೋ ಒಬ್ಬ ಬಹುದೊಡ್ಡ ನಾಯಕನ ಹತ್ಯೆ ಮಾಡೋದು, ಇಂತಹ ಕೆಲಸಗಳಿಗೆ ಸಾಮಾನ್ಯವಾಗಿ ಸ್ಪೆಷಲ್ ಆಪರೇಷನ್ ಫೋರ್ಸ್ ನವ್ರನ್ನ ಉಪಯೋಗಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಈತನನ್ನು ಕೂಡ ಈ ಢಾಕಾಕ್ಕೆ ಒಂದು ಆಪರೇಷನ್ಸ್ ಮೇಲೆ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆತ ಈ ವೆಸ್ಟ್ ಇನ್ ಹೋಟೆಲ್ಗೆ ಆಗಸ್ಟ್ 27 ಅಥವಾ ಆಗಸ್ಟ್ 30ನೇ ತಾರೀಕು ಬಂದು 808ನೇ ನಂಬರ್ನ ಕೋಣೆಯಲ್ಲಿ ತಂಗಿದ್ದ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈತನಿಗೆ ಯಾವ ರೀತಿಯಾದಂತಹ ಕೆಲಸವನ್ನ ಅಮೆರಿಕ ಸರ್ಕಾರ ವಹಿಸಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಕೂಡ ಹೊರಗಡೆ ಬರ್ತದೆ. ಒಂದು ಮೂಲದ ಪ್ರಕಾರ ಈತ ಮಯನ್ಮಾರ್ನಲ್ಲಿರುವಂತಹ ಅರಾಕಾನ್ ಆರ್ಮಿ ಏನಿದೆ, ಅವರು ಅಲ್ಲಿಯ ಸರ್ಕಾರದ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬಾಂಗ್ಲಾ ಸರ್ಕಾರದ ಜೊತೆಗೆ ಮಾತಾಡ್ಲಿಕ್ಕೆ ಬಂದಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈತ ಇನ್ನೊಂದು ಸೀಕ್ರೆಟ್ ಮಿಷನ್ ಮೇಲೆ ಅಲ್ಲಿ ಬಂದು ಕೂತಿದ್ದ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಚೀನಾ ಪ್ರವಾಸಕ್ಕೆ ಹೋಗ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಹತ್ಯೆ ಮಾಡ್ಲಿಕ್ಕಾಗಿ ಈತ ಅಲ್ಲಿ ಬಹುದೊಡ್ಡದಂತ ಪ್ಲಾನ್ ನ ಮಾಡ್ತಾ ಇದ್ದ ಅನ್ನೋ ಸುದ್ದಿ ಹೊರಗಡೆ ಬರ್ತಾ ಇದೆ. ಈತನ ಉದ್ದೇಶ ಏನು ಅನ್ನೋದು ಭಾರತದ ರಾ ಮತ್ತು ರಷ್ಯಾದ KGB ಅವರಿಗೆ ಗೊತ್ತಾಯ್ತು. ಹಾಗಾಗಿ ತಕ್ಷಣ ಇವರಿಬ್ರು ಕಾರ್ಯಪ್ರವೃತ್ತರಾಗಿ ಈತನ ಹತ್ಯೆಯನ್ನ ಆ ಹೋಟೆಲ್ ನಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈತನನ್ನ ಕೊಲ್ಲಿಕ್ಕಾಗಿ ಪೋಲಿಯಂ ಅನ್ನುವ ಒಂದು ವಿಷವನ್ನ ಈತನ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ರು. ಹಾಗಾಗಿ ಆತ ಡ್ರಿಂಕ್ಸ್ ಅನ್ನು ಕುಡಿದ ತಕ್ಷಣ ಸಾವನ್ನಪ್ಪಿದ್ದಾನೆ. ಈ ರೀತಿಯಾಗಿ ಈಗ ಸುದ್ದಿಗಳು ಹೊರಗಡೆ ಬರ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಅಮೆರಿಕ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಅದಕ್ಕೆ ಬದಲಾಗಿ ಈ ರೀತಿಯಾದಂತಹ ಸುದ್ದಿ ಯಾವಾಗ ಹರಡ್ಲಿಕ್ಕೆ ಪ್ರಾರಂಭ ಆಯ್ತು, ಆಗ ಅಮೆರಿಕದ ಸ್ಪೆಷಲ್ ಆಪರೇಷನ್ಸ್ ಫೋರ್ಸ್ ನ ಮುಖ್ಯಸ್ಥ, ನಮ್ಮ ಯಾವುದೇ ಯೋಧ ಎಲ್ಲಿಯೂ ಕೂಡ ಸತ್ತಿಲ್ಲ, ಎಲ್ಲರೂ ನಮ್ಮಲ್ಲಿ ಜೀವಂತವಾಗಿದ್ದಾರೆ, ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಆ ರೀತಿಯಾದಂತಹ ಯಾವುದೇ ಆಪರೇಷನ್ಸ್ ನಲ್ಲಿ ನಾವು ಢಾಕಾಕ್ಕೆ ಯಾರನ್ನು ಕಳಿಸಲಿಲ್ಲ, ನಮ್ಮ ಎಲ್ಲಾ ಯೋಧರು ಕೂಡ ಸುರಕ್ಷಿತವಾಗಿದ್ದಾರೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅಮೆರಿಕದ CIA ಕೂಡ ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದೆ. ಅವರದ್ದೇ ಪ್ಲಾನ್ ಅನ್ನ ಈತ ಎಕ್ಸಿಕ್ಯೂಟ್ ಮಾಡ್ಲಿಕ್ಕಾಗಿ ಢಾಕಾಕ್ಕೆ ಬಂದಿದ್ದ, ಈ ರೀತಿಯಾದಂತಹ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಹಾಗಾದ್ರೆ ಇವರು ನರೇಂದ್ರ ಮೋದಿ ಹತ್ಯೆ ಮಾಡ್ಲಿಕ್ಕೆ ಯಾಕೆ ಪ್ಲಾನ್ ಮಾಡ್ತಾ ಇದ್ರು? ಎಲ್ಲದಕ್ಕಿಂತ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನರೇಂದ್ರ ಮೋದಿ ನನ್ನ ಆತ್ಮೀಯ ಗೆಳೆಯ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಆಗಾಗ ಕೊಡ್ತಾ ಇರ್ತಾರೆ. ಇದನ್ನ ನೀವು ಗಮನಿಸಿದ್ದೀರಾ? ಆದ್ರೆ ಇಷ್ಟು ಆತ್ಮೀಯ ಗೆಳೆಯನ ಹತ್ಯೆ ಮಾಡ್ಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಪರ್ಮಿಷನ್ ಕೊಟ್ರು? ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಅಮೆರಿಕ ಹೇಳಿದ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾರತ ಕೇಳ್ತಾ ಇಲ್ಲ. ಅಮೆರಿಕ ಬಹಳಷ್ಟು ಪ್ರೆಷರ್ನ ಹಾಕ್ತಾ ಇದೆ, ನಾವು ಏನ್ ಹೇಳ್ತೀವಿ ಅದನ್ನ ಕೇಳಿ, ರಷ್ಯಾದೊಂದಿಗೆ ಯಾವುದೇ ರೀತಿಯಾದ ವ್ಯವಹಾರನ ಇಟ್ಕೋಬೇಡಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಚೀನಾದಿಂದ ನೀವು ದೂರ ಇರಿ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಭಾರತ ಅದ್ ಯಾವುದನ್ನು ಕೇಳ್ತಾ ಇಲ್ಲ. ನಮ್ಗೆ ಏನ್ ಸರಿ ಅನ್ಸ್ತದೋ ಅದನ್ನ ನಾವು ಮಾಡ್ತೇವೆ, ನಿಮ್ಮ ಮಾತನ್ನ ನಾವು ಕೇಳೋದಿಲ್ಲ, ನಮ್ಗೆ ಸರಿ ಅನ್ಸಿದ್ದನ್ನೇ ನಾವು ಮಾಡೋದು, ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದೆ. ಅಮೆರಿಕದ ಮಾತನ್ನ ಧಿಕ್ಕರಿಸಿ ರಷ್ಯಾದೊಂದಿಗೆ ನಮ್ಮ ವ್ಯವಹಾರವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ, ಹಾಗೇನೆ ಚೀನಾದೊಂದಿಗೆ ಕೂಡ ನಮ್ಮ ಸಂಬಂಧವನ್ನು ಸುಧಾರಿಸ್ಕೊಂಡು ಬರ್ತಾ ಇದ್ದೇವೆ.
ಇಲ್ಲಿ ಅಮೆರಿಕಕ್ಕೆ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಭಾರತ ಮತ್ತು ಚೀನಾ ಒಂದಾಗಬಾರ್ದು. ಒಂದ್ ವೇಳೆ ಇದೆರಡು ದೇಶಗಳು ಒಂದಾದ್ರೆ ಮುಂದಿನ ದಿನಗಳಲ್ಲಿ ಈ ಎರಡು ದೇಶಗಳನ್ನ ಫೇಸ್ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ಆದ್ರಿಂದಾಗಿ ಚೀನಾ ಮತ್ತು ಭಾರತದ ನಡುವೆ ಯಾವಾಗ್ಲೂ ಕೂಡ ಸಮಸ್ಯೆ ಇರಬೇಕು. ಅದಕ್ಕಾಗಿ ಅವರು ಪ್ಲಾನ್ ಮಾಡಿದ್ದೇನು ಅಂತ ಹೇಳಿದ್ರೆ, ಚೀನಾದ ನೆಲದಲ್ಲಿ ಮೋದಿಯವರ ಹತ್ಯೆ ಮಾಡೋದು. ಒಂದ್ ವೇಳೆ ಚೀನಾದ ನೆಲದಲ್ಲಿ ಈ ರೀತಿ ಆದ್ರೆ ಆಗ ಖಂಡಿತವಾಗಿಯೂ ಎರಡು ದೇಶಗಳ ನಡುವೆ ಸಮಸ್ಯೆ ಪ್ರಾರಂಭ ಆಗ್ತದೆ. ಅದಲ್ಲದೇನೆ ಭಾರತದ ಒಳಗಡೆ ಕೂಡ ಬಹಳಷ್ಟು ಆಂತರಿಕ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಬಹುದೊಡ್ಡ ಗಲಭೆ ಆಗ್ಬೋದು, ಅದರಲ್ಲಿಯೂ ಕೋಮು ಗಲಭೆಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಯಾವಾಗ ಒಂದು ದೇಶ ಅಸ್ಥಿರವಾಗ್ತದೋ ಆಗ ಅಲ್ಲಿ ಅಮೆರಿಕ ಎಂಟರ್ ಆಗ್ತದೆ. ನಿಮ್ಗೆ ಗೊತ್ತಿದೆ, ಅಲ್ಲಿ ಏನಾದ್ರೂ ಮಾಡಿ ರಿಜಿಮ್ ಚೇಂಜ್ ಮಾಡೋದು ಅಥವಾ ತಾವು ಹೇಳುವಂತಹ ಒಬ್ಬನನ್ನ ಅಲ್ಲಿಯ ಪ್ರಧಾನ ಮಂತ್ರಿ ಆಗಿಯೋ ಅಥವಾ ಪ್ರೆಸಿಡೆಂಟ್ ಆಗಿಯೋ ಕೂರಿಸೋದು, ಈ ರೀತಿಯಾದಂತಹ ಯೋಜನೆಯಲ್ಲಿ ಅಮೆರಿಕ ಯಾವಾಗಲೂ ಕಾರ್ಯನಿರ್ವಹಿಸ್ತದೆ. ನರೇಂದ್ರ ಮೋದಿ ಅವರ ಹತ್ಯೆ ಆದ್ರೆ ಭಾರತದಲ್ಲಿ ಏನೆಲ್ಲ ಸಮಸ್ಯೆ ಆಗ್ಬೋದು ಇದೆಲ್ಲದೂ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ KGB ಮತ್ತು ರಾ ಇವರಿಬ್ಬರು ಸೇರ್ಕೊಂಡು ಇವರ ಈ ಒಂದು ಪ್ರಯತ್ನವನ್ನ ನಿಷ್ಫಲಗೊಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಅಮೆರಿಕ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡಿರುವಂತಹ ಬಹುದೊಡ್ಡ ಹಿಸ್ಟ್ರಿಯೇ ಇದೆ. ಅವರು ತಮ್ಗೆ ಯಾರು ಸರಿ ಬರಲ್ವೋ ಅವ್ರನ್ನ ಏನಾದ್ರು ಮಾಡಿ ಎಲಿಮಿನೇಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ತಮ್ಮ ಮಾತನ್ನ ಯಾರು ಕೇಳ್ತಾರೋ ಅವ್ರನ್ನ ಅಲ್ಲಿ ಕೂರಿಸ್ತಾರೆ. ಅಮೆರಿಕಕ್ಕೆ ಒಂದು ರೀತಿ ಮಗ್ಗುಲು ಮುಳ್ಳಾಗ್ತಾ ಇರುವಂತಹ ಭಾರತದ ಪ್ರಧಾನಿಯನ್ನ ಏನಾದ್ರೂ ಮಾಡಿ ಹತ್ಯೆ ಮಾಡಿದ್ರೆ ಆದ್ರೆ ಅಮೆರಿಕದ ಈ ಒಂದು ಪ್ರಯತ್ನವನ್ನ ನಿಷ್ಫಲಗೊಳಿಸಿದ್ದು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ತನ್ನ ಸ್ನೇಹಿತನನ್ನ ತನ್ನ ಕಾರಿನಲ್ಲಿ ಕೂರಿಸ್ಕೊಂಡು 3/4 ಗಂಟೆವರೆಗೆ ಅವ್ರ ಜೊತೆ ಮಾತಾಡ್ತಾ ಮೋದಿಯವರ ಹತ್ಯೆಗೆ ಏನೆಲ್ಲ ಪ್ರಯತ್ನ ನಡೀತಾ ಇತ್ತು ಆ ಎಲ್ಲ ಪ್ರಯತ್ನಗಳನ್ನ ತಲೆ ಕೆಳಗೆ ಮಾಡಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ ಈಗ. ಆದ್ರೆ ಈ ವಿಷಯಗಳು ಎಲ್ಲಿಯಾದ್ರೂ ಕನ್ಫರ್ಮ್ ಆಗ್ತದೆ ಅಂದ್ರೆ ಭಾರತ ಸರ್ಕಾರ ಅಮೆರಿಕಕ್ಕೆ ಹೌದು ನೀವು ಈ ರೀತಿ ಪ್ರಯತ್ನ ಪಟ್ಟಿದ್ದೀರಾ ಇದು ತಪ್ಪು ಅಂತ ಹೇಳ್ತದ? ಖಂಡಿತವಾಗಿ ಆ ರೀತಿ ಹೇಳೋದಿಲ್ಲ. ಅಥವಾ ಅಮೆರಿಕ ಏನಾದ್ರೂ ಒಂದು ಹೇಳಿಕೆಯನ್ನು ಕೊಟ್ಟು ನಾವು ಆ ರೀತಿಯಾದಂತ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಾರೆ? ಖಂಡಿತವಾಗಿ ಅವರು ಕೂಡ ಹೇಳಲ್ಲ. ಹಾಗೇನೆ ರಷ್ಯಾ ಕೂಡ ಈ ಒಂದು ವಿಷಯದ ಬಗ್ಗೆ ಎಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ಕಾರಣ ಅಂತ ಹೇಳಿದ್ರೆ ಈ ರೀತಿಯಾದಂತಹ ವಿಷಯಗಳನ್ನ ಹೊರಗಡೆ ಹೇಳಿದ್ರೆ ಆಗ ಬೇರೆ ಬೇರೆ ರೀತಿಯಾದಂತಹ ರಾಜತಾಂತ್ರಿಕ ಸಮಸ್ಯೆಗಳು ಉಂಟಾಗ್ತದೆ. ಆದ್ರಿಂದಾಗಿ ಯಾವ ದೇಶ ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಸೀಕ್ರೆಟ್ ಆಗಿ ಏನೆಲ್ಲ ಕೆಲಸ ಮಾಡಬೇಕೋ ಎಲ್ಲಾ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತದ ರಾ ಅಥವಾ ಬೇರೆ ಬೇರೆ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಏನೆಲ್ಲ ಇದೆಯೋ ಇವರೆಲ್ಲರೂ ಕೂಡ ಅತ್ಯಂತ ಚಾಣಾಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಾದಂತಹ ವಿಧ್ವಂಸಕ ಕೃತ್ಯ ಇರ್ಬೋದು ಅಥವಾ ನಮ್ಮ ಪ್ರಧಾನಿಯೋ ಅಥವಾ ಪ್ರೆಸಿಡೆಂಟೋ ಈ ತರ ಯಾವುದೇ ಮುಖ್ಯ ವ್ಯಕ್ತಿ ಇರ್ಬೋದು ಅವರ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ನಡೆಯೋದನ್ನ ನಿಷ್ಫಲಗೊಳಿಸ್ತಾ ಇರ್ತದೆ. ಹಾಗಾಗಿ ನಾವು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಯಾವ್ದಲ್ಲಿದೆಯೋ ಅವರೆಲ್ಲರಿಗೂ ಕೂಡ ಒಂದು ಬಹುದೊಡ್ಡ ಕೃತಜ್ಞತೆಯನ್ನ ಹೇಳಬೇಕಾಗ್ತದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ನರೇಂದ್ರ ಮೋದಿ ಅವರ ಹತ್ಯೆಗೆ ಪ್ರಯತ್ನ ನಡೆದಿತ್ತಾ ಅಥವಾ ನಡೆದಿಲ್ವಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.